ಜನಕ್ಕೆ ಓದುವ ಹ್ಯಾಬಿಟ್ ಬೆಳೀತಾ ಇದೆಯಲ್ಲ ಅನ್ನೋದನ್ನ ನೋಡಿ ನಾನು ಸಂತೋಷ ಪಡ್ತಿದ್ದೆ. ಆವಾಗ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಯಾವ ಥರ ಇಲ್ಲ ಸರ್, ಕಿಂಡಲ್ ಕ್ಯಾರಿ ಮಾಡ್ತೀವಿ, PDF ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, 1ರಿಂದ 10 ಪುಸ್ತಕಗಳನ್ನು ನಾವು ಓದ್ಬೋದು. ನಿಜವಾದ ಸಂತೋಷ ಆಯಿತು. ನಮಗಿಂತ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇವತ್ತು ನಮ್ಮ ಮಕ್ಕಳು ಇದ್ದಾರೆ. ಇಂಥ ಒಂದು ಯುಗದಲ್ಲಿ ಗುರುರಾಜ್ ಸರ್ ಫಿಸಿಕಲ್ ಲೈಬ್ರರಿಯಿಂದ ಈ ಲೆವೆಲ್ ಮೇಂಟೈನ್ ಮಾಡಿ ಏನು ಅನುಭವಗಳನ್ನ ಹಂಚಿಕೊಂಡ್ರಲ್ಲ, ಇದು ನಿಜವಾದ ಬಹಳ ಸಂತೋಷ ಪಡ್ತು. ಅವರವರ ಮನೆಗಳಿಗೆ ಪುಸ್ತಕಗಳನ್ನು ತಲುಪಿಸಿ ಓದುವ ಅವಕಾಶವನ್ನ ಡೆವಲಪ್ಮೆಂಟ್ ಮಾಡಬೇಕು, ಅದನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗಬೇಕು, ಯುವಜನರಿಗೂ ಕೂಡ ನಾವು ಮುಟ್ಟಿಸಬೇಕು ಅನ್ನೋದನ್ನ ಏನಿದೆ ಈ ಒಂದು ಫೋರಮಲ್ಲಿ ಮುಂದಿನ ಹಂತದಲ್ಲಿ ನಾವು ಯುವಕರು ಇರಬೇಕು ಅಂತ ನಾವು ಬಯಸ್ತೀವಿ. ಸೊ ಅದನ್ನ ಆ ಹಂತದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಅವರಿಗೆ ಬೇಕಾದಂತಹ ಪುಸ್ತಕಗಳು, ಎಕ್ಸಾಂಪಲ್ ನಮ್ಮ ವಿಜಯ ಕುಲಕರ್ಣಿಯವರು ಮಾತಾಡ್ತಾ ಹೇಳಿದ್ರು, ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ ಇರ್ತದೆ. ನಾನು ಹೇಳಿದೆ ನನಗೆ ಈ ಥರದ ಅಭಿರುಚಿ ಇಲ್ಲ. ಸೊ ಇನ್ನ ಅವ್ರಿಗೆ ಏನು ಅಭಿರುಚಿ ಇದೆಯಲ್ಲ ಆ ಎಲ್ಲ ಪುಸ್ತಕಗಳನ್ನ, ಮೋಟಿವೇಶನಲ್ ಪುಸ್ತಕಗಳನ್ನ ಇಟ್ಟಿದ್ದಾರಂತೆ ಕ್ಷಣೋತ್ತರ ಇವತ್ತು, ಆಮೇಲೆ ಗುರುರಾಜ್ ಕರ್ಜಿಯವರು ಬರೆದಿರ್ತಕ್ಕಂಥ ಪುಸ್ತಕಗಳು, ಅವುಗಳನ್ನಾದ್ರೂ ನಾವು ಇವತ್ತು ಅವರಿಗೆ ರೀಚ್ ಮಾಡಿಸಿ ಅವರಲ್ಲಿ ಓದುವಂತಹ ಒಂದು ಹ್ಯಾಬಿಟ್ ಅನ್ನು ಡೆವಲಪ್ ಮಾಡಬೇಕು, ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಬಿಲ್ಡ್ ಮಾಡಬೇಕು ಅಂತ. ಆ ಒಂದು ಓದು ಅನ್ನೋಂಥದ್ದು ಏನಿದೆಯಲ್ಲ ನಮಗೆ ಜ್ಞಾನವನ್ನು ಕೊಡ್ತದೆ. ಆ ಜ್ಞಾನವನ್ನು ಕೊಡೋದು ಅಲ್ಲದೆ ನಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅನ್ನು ಇಂಪ್ರೂವ್ ಮಾಡ್ತದೆ. ಈ ಎರಡು ನಮ್ಮ ವೊಕ್ಯಾಬ್ಯುಲರಿ, ನಮ್ಮ ಶಬ್ದ ಭಂಡಾರ, ಸೊ ಅದು ಡೆವಲಪ್ ಆಗ್ತದೆ. ನೆಕ್ಸ್ಟ್ ಆ ಒಂದು ಅದರ ನೆಕ್ಸ್ಟ್ ಏನಾಗ್ತದೆ, ಮಗುವಿಗೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಡೆವಲಪ್ ಆಗ್ತದೆ. ಇದು ಎರಡು ಡೆವಲಪ್ ಆಗ್ತದೆ. ಮಕ್ಕಳಿಗೆ ಕಂಟೆಂಟ್ ಇತ್ತು ಅಂತಂದ್ರೆ ಮಗುವಿನ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗ್ತದೆ. ಸೊ ನಾವು ನಮ್ಮ ಮುಂದಿನ ಹಂತದ ಒಂದು ಪೀಳಿಗೆಯನ್ನು ನಾವು ಇದನ್ನ ಡೆವಲಪ್ ಮಾಡಬೇಕಾಗಿದೆ. ಅದಕ್ಕೆ ಪ್ರಣವಿನ ಎಕ್ಸಾಂಪಲ್, ಇವತ್ತು ಒಂದು ಕಥೆಯನ್ನು ಹೇಳಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಇವತ್ತು ಸ್ಟೇಜ್ ಹಾಕಿದ್ರು. ಆ ಮಗುವಿನ ಕಾನ್ಫಿಡೆನ್ಸ್ ಲೆವೆಲ್ ಮುಂದಿನ ಹಂತಕ್ಕೆ ಹೋಯಿತು. ಸೊ ಆ ಕಂಟೆಂಟ್ ಇರಲಿಲ್ಲ ಅಂದ್ರೆ ಮಗು ಏನ್ ಮಾತಾಡಬೇಕು ಅನ್ನೋದು ಒಂದು ಹಂತದಲ್ಲಿ ಆ ಮಗು ಯೋಚನೆ ಮಾಡ್ತಾ ಇತ್ತು, ಬರೋದಕ್ಕೆ ಭಯ ಬೀಳ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂದ್ರೆ ಪುಸ್ತಕ, ಓದು. ಈ ಓದುವಂತ ಹವ್ಯಾಸವನ್ನು ನಾವು ಬೆಳೆಸೋಣ, ಬೇರೆ ಬೇರೆ ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ಕೊಡೋಣ, ಆ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬೆಳೆಸೋಣ, ಆ ಮಕ್ಕಳಿಗೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಮಾಡೋಣ. ಇದೆಲ್ಲ ಮಾಡ್ತಾ ಮುಂದಿನ ಪೀಳಿಗೆಗೆ ಇದನ್ನ ಆಸಾನ್ ಮಾಡೋಣ ಅಂತ ಹೇಳ್ತಾ ಕೊಟ್ಟಂತ ಅವಕಾಶಗಳಿಗೆ ಮಾತಾಡ್ತಾ ಇದ್ದೀನಿ. ಗುರುರಾಜ್ ಜೋಶಿ ಅವರು, ನಾಗರಾಜ ಜೋಶಿ ಅವರು ಬಹಳ ಉತ್ತಮವಾದ ಮಾತುಗಳನ್ನು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಓದುವ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಈ ಸಮಿತಿ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾರೆ. ಅವರು ಮಾತಾಡುವ ಮಾತಿದ್ರು, ಈಗಿನ ಜನರೇಷನ್ಗೆ ಓದುವ ಅಭ್ಯಾಸ ಬಹಳ ಕಡಿಮೆ ಆಗಿದೆ. ಅದನ್ನು ನಾವು ಮೋಟಿವೇಟ್ ಮಾಡಿ ಮಕ್ಕಳಿಗೆ ಓದುವ ಅಭ್ಯಾಸವನ್ನು ಬೆಳೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಡೆ ಗಂಗಾವತಿ ಪ್ರಾಣೇಶ್ ಅವರು ತಮ್ಮ ಭಾಷಣದಲ್ಲಿ ಪುಸ್ತಕ ಮತ್ತು ಮೊಬೈಲನ್ನು ಹೋಲಿಕೆ ಮಾಡಿ ಒಂದು ಮಾತನ್ನು ಹೇಳ್ತಾರೆ. ಈಗ ಭಾಳಷ್ಟು ಮಕ್ಕಳು ಮೊಬೈಲ್ ಹಿಡ್ಕೊಂಡವ್ರು ಬಿಡೋದಿಲ್ಲ. ಸೆಲೆಕ್ಷನ್ ಸೆಂಟರ್ ನೀವು ಬಸ್ಸಲ್ಲಿ ನೋಡಿ, ಬಸ್ ಸ್ಟ್ಯಾಂಡಲ್ಲಿ ನೋಡಿ, ಕಾಲೇಜಲ್ಲಿ ನೋಡಿ, ಎಲ್ಲರೂ ನೋಡಿ, ಅಲ್ಲಿ 10 ಜನ ವಿದ್ಯಾರ್ಥಿಗಳ 10 ಜನ ತಗೊಂಡು 9 ಮಂದಿ ಕೈ ಬರೀ ಫೋನ್ ಇರುತ್ತೆ. ಮಕ್ಕಳ ಬಂದು ಅವ್ರು ಯಾರು ಏನು ಹೇಳಿದ್ರು ಗೊತ್ತಾಗುತ್ತೆ. ಅದಕ್ಕೆ ಪ್ರಾಣೇಶ್ವರು ಮಾಡ್ತಿರ್ತಾರೆ, ಆ ಮೊಬೈಲ್ ನೋಡೋದಕ್ಕೆ ಇನ್ನು ತಲೆ ತಗ್ಗಿಸಿ ಮೊಬೈಲ್ ನೋಡ್ತಕ್ಕಂಥ ಜಗತ್ತೇ ನಿನ್ನ ನೋಡ್ದಂಗೆ ಆಗುತ್ತೆ. ಪುಸ್ತಕಗಳಲ್ಲಿ ತಲೆ ತಗ್ಗಿಸಿ ಇವತ್ತು ನೀವು ಓದಿದ್ರೆ ಒಂದು ಇಡೀ ಜಗತ್ತ ನಿನ್ನನ್ನು ನೋಡುವ ರೀತಿ ಆಗುತ್ತೆ ಅಂತ ಮಾತನ್ನು ಪ್ರಾಣೇಶ್ವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಆದ್ದರಿಂದ ಮಕ್ಕಳಲ್ಲಿ ಕೂಡ ನಾವು ಹೆಚ್ಚು ಓದುವ ಆಸಕ್ತಿಯನ್ನು ಬೆಳೆಸಬೇಕು. ಜನರಿಗೆ ತಾನೇ ಮೊದಲು ಗುರು ಅಂತ ಹೇಳ್ತಾರೆ. ಮೊದಲು ತಾಯಂದಿರು ಮಕ್ಕಳು ಆದ ತಕ್ಷಣ ಮೊಬೈಲ್ ಕೊಟ್ಟು ಕುಂದಿರಿಸ್ಬೇಡ್ರಿ, ಹಾಡು ಹಚ್ಚಿ ಕುಂದಿರಿಸ್ಬೇಡ್ರಿ, ಅಥವಾ ಕಟ್ಟೋ ಹಚ್ಚಿ ಕುಂದಿರಿಸ್ಬೇಡ್ರಿ. ಆ ಹುಡುಗರಿಗೆ ಒಳ್ಳೊಳ್ಳೆ ಚಿತ್ರಗಳನ್ನು ತೋರಿಸ್ತಕ್ಕಂಥ ಪುಸ್ತಕ ಕೊಟ್ಟರೆ, ಪುಸ್ತಕ ಅಂತ ನಾವು ಪರವಾಗಿಲ್ಲ, ಮಕ್ಕಳಲ್ಲಿ ರುಚಿ ಬಂದಾಗ ಮುಂದೆ ಅವರು ಒಳ್ಳೆಯ ಒಬ್ಬ ನಾಗರಿಕರಾಗಲಿಕ್ಕೆ ಸಾಧ್ಯತೆ ಐತೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪರಮ ಪೂಜ್ಯ ದತ್ತ ಪಾಪಾನಂದಜಿ ಸ್ವಾಮೀಜಿ ಚಿನ್ಮಯ ಮಿಷನ್ ಚಿಕ್ಕೊಳ್ಳಿ ಅಧ್ಯಕ್ಷೀಯ ಭಾಷಣಗಳನ್ನು ಪೂಜ್ಯರಾದ ನಡೆಸಬೇಕಂತ चिन्मयं व्यापे सर्वोपयोगं सचराचरं तत्सदं दर्शितं येन तस्मै श्रीगुरवे नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। समस्त कल्याणे रतं
ಶುಭಾಶಯ. ಗ್ರಂಥಾಲಯ 2 ವರ್ಷಗಳು 3ನೇ ವರ್ಷಕ್ಕೆ ಕಾರ್ಯಕ್ರಮ ಅದು ಗ್ರಂಥಾಲಯದ ಕಲ್ಪನೆ ಬರ್ತದೆ, ಗ್ರಂಥದ ಕಲ್ಪನೆ ಬರುತ್ತೆ. ಯಾವ ಭಾಗವತ ಮೇಲೆ ಒಂದು ಶ್ಲೋಕ ನಾವೆಲ್ಲ ಈಗ ಹೇಳ್ತಿದ್ದೇವೆ, ನಾವೆಲ್ಲ ಕಲಿತು ಜನರು ಚಂದ್ರನನ್ನು ಹೋಗಿ ಆ ರೀತಿ ಎಲ್ಲರೂ ಕೂಡ ಹೋಯ್ತು. ನಮ್ಮ ಮಟ್ಟ ಮುಂದುವರೆದವರೇ ಇಲ್ಲ. ಆದರೆ ನಮ್ಮಗಳ ಬಗ್ಗೆ ಭಾಗವತ ಏನು ಹೇಳ್ತದೆ ಅಂದರೆ ಮಂದಾಸುಮಂದವತಯ ಮಂದಭಾಗ್ಯಾಧಿಪಕೃತಾಃ. ಕಲಿಯುಗದ ಜನರು ಹೇಗೆ ಅಂತಂದ್ರೆ ಮಂದಾಸು ಮಂದವತಯ, ಮಂದರಲ್ಲಿ ಮಹಾಮಂದ. ನಮ್ಮ ಗುರುದೇವ್ ಹೇಳ್ತಾ ಇದ್ದಾರೆ ಇಂಟರ್ ಕಾಂಟಿನೆಂಟಲ್ ಸೂಪರ್ ಕೂಲ್. ಇದನ್ನು ಯಾಕೆ ಹೇಳ್ತದೆ ಅಂತಂದ್ರೆ ಗ್ರಂಥ ಯಾಕೆ ಬಂತು ಅದಕ್ಕೆ ಬಂದು ಹೇಳೋದು. ಕ್ರಮೇಣ ಏನಾಯ್ತು ಅಂತಂದ್ರೆ ಬೇಡವರು ಹೇಳಿದ್ರು, ಮೊದಲು ಬರ್ತಾ ಇತ್ತು ಕಿವಿಯಿಂದ ಕಿವಿಗೆ, ಅದಕ್ಕೆ ಶುದ್ಧಿ ಅಂತ ಹೆಸರು. ಗುರುಗಳಿಗೆ ಹೇಳಬೇಕು, ಹುಡುಗರು ರಿಪೀಟ್ ಮಾಡಿ, ಅದು ಗುರುಗಳು ಅಂತಂದ್ರೆ. ಆದರೆ ಅವರ ನೆನಪೆ ಶಕ್ತಿ ಅನ್ನುವಂಥದ್ದು ಅಷ್ಟೊಂದು ಕುಶಾಗ್ತದೆ. ಈಗ ನೀವು ಪುರಾಣಗಳನ್ನು ಓದಿದ್ದೀರ, ಆ ಎಲ್ಲ ಪುರಾಣಗಳನ್ನು ಇತಿಹಾಸಗಳನ್ನು ಹೇಳಿದವರು ಒಬ್ಬನೇ ಒಬ್ಬ ವ್ಯಕ್ತಿ ಸೂತ. ವಿಚಾರ ಮಾಡಿ ಎಷ್ಟು ಅವರಿಗೆ ನೆನಪಿನ ಶಕ್ತಿ ಇದ್ದಿತ್ತು. ಆದರೆ ಈಗ ನಮ್ಮದೇನಾಗಿದೆ, ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬಂತು. ಈಗ ಗ್ರಂಥ ರಚನೆ ಮಾಡಿ ವಿದ್ಯಾಭ್ಯಾಸ ಪುರಾಣದ ರಚನೆ ಮಾಡಿ ವಿಜುವಲ್ ಎಜುಕೇಶನ್ ಬಂತು. ಅದು ಕೂಡ ಆ ಸಮಯದಲ್ಲೇ ಬಂದಿತ್ತು. ವಿಜುವಲ್ ಎಜುಕೇಶನ್ ನಾವೀಗ ಮಾಡಿದ್ದೇವೆ ಅಂತ ಏನಿಲ್ಲ. ವಿಜುವಲ್ ಎಜುಕೇಶನ್ ಪ್ರಾರಂಭ ಆಗಿದ್ದರಿಂದ ಮೊದಲ ಚಿತ್ರಪಟ ಆಯಿತು. ಅಂಗಲಿ ಕಾಯಿ, ಅದಕ್ಕೊಂದು ಚಿತ್ರ, ಅದೊಂದು ಇದು ಅಂದ್ರೆ ಇದು ಅದು ಆ ಚಿತ್ರ ನೋಡಿದ ತಕ್ಷಣ ಅವರಿಂದ ಕಲ್ಪನೆ ಬರೋದು. ಹಂಗೆಲ್ಲ ಇತ್ತು. ಅದೇ ರೀತಿ ಮೊದಲು ವಿಜುವಲ್ ಎಜುಕೇಶನ್ ಶುರುವಾಗಿದ್ದು ಅಂತಂದ್ರೆ ಭಗವಂತನ ವಿಶ್ವರೂಪ ದರ್ಶನದಿಂದ. ವಿಶ್ವತೋಮುಖ, ವಿಶ್ವತೋಬಾಹು ಎಲ್ಲನೂ ಹೇಳ್ತಾರೆ. ಆದ್ರೆ ಅರ್ಜುನ ಹೇಳ್ತಾರೆ, ನೋಡ್ಬೇಕಲ್ಲ ಎಲ್ಲವೂ ಕೂಡ ನಿನ್ನಲ್ಲಿದೆ, ನೀನೇ ಆಗಿದ್ಯಾ ಅನ್ನೋದು ನನಗೆ ಗೊತ್ತಾಗ್ತದೆ. ಅದನ್ನು ತೋರಿಸ್ಬಿಟ್ಟ ಪೂರ್ತಿ. ವಿರಾಟ ಸ್ವರೂಪ, ವಿರಾಟ ಸ್ವರೂಪ ತೋರಿಸಿದ ಮೇಲೆ ಅರ್ಜುನಿಗೆ ಖಾತ್ರೆ. ಅದರ ನಂತರ ವೇದವ್ಯಾಸರು ಯೋಚನೆ ಮಾಡಿ ಉಪನಿಷತ್ತುಗಳಿಂದ ಜ್ಞಾನ, ವೇದಗಳಿಂದ ಜ್ಞಾನ ಅದನ್ನು ಗ್ರಹಿಸೋದು ಕಷ್ಟ. ಅದಕ್ಕಾಗಿ ಕಥೆ ರೂಪದಲ್ಲಿ ಹೇಳಿದೆ ಅನುಕೂಲ. ಅದಕ್ಕಾಗಿ ಪುರಾಣಗಳಲ್ಲಿ ಕಥೆಗಳು ಬರುವಂಥ ಜಾಸ್ತಿ. ಆ ಕಥೆಗಳ ಮೂಲಕ ತಪ್ಪು. ಅದು ಒಂದು ಕಥೆ ಅಂತಂದ್ರೆ ಕೇವಲ ನಾವೆಲ್ಲ ಏನು ತಿಳ್ಕೊಂಡಿದ್ದು ಸಮಯ ಕಳೆಯಬೇಕಾಗಿ ಒಂದು ಕಥೆ, ಮನೋರಂಜನೆಗಾಗಿ ಒಂದು ಕಥೆ. ಮನೋರಂಜನೆಗೆ ಕಥೆ ಅಲ್ಲ. ಆ ಶಬ್ದದ ಹೆಸರೇ ಕಥ್. ಕಥ್ ಟೆಲ್, ಹೇಳುವುದು. ಆ ಕಥೆ ಏನು ಹೇಳ್ತದೆ ಅಂದರೆ ಆ ಕಥೆಯನ್ನು ಕಲಿಯುವಂಥದ್ದು ಏನು, ಅದನ್ನ ಆವಾಲವಂತರು, ಕಥೆ ಅಂದ ತಕ್ಷಣ ಆವಾಲವಂತರೆಲ್ಲ ಇಂಟ್ರೆಸ್ಟ್ ಬಿಡ್ತವ್ರೆ. ಅದ್ರ ಮೂಲಕ ಮಾಡಿ ಹಾಗೆ ಮಾಡ್ತಾ ಮಾಡ್ತಾ ಅದರ ಬೆಳೆಸಿ ನಾವೆಲ್ಲ ಮೊಟ್ಟ ಮೊದಲ ಗ್ರಂಥಕಾರ ಯಾಕೆ ಪ್ರಸಿದ್ಧ ಆಗಿತ್ತು ಅಂತಂದ್ರೆ ಗಣಪತಿ ಮಹಾಭಾರತವನ್ನು ಬರೆದವ. ಅಲ್ಲಿ ಒಂದು ಶಿಕ್ಷಣವನ್ನು ಕೊಟ್ಟಾಗ ಏನು ಹೇಳ್ತಾನೆ, ವೇದವ್ಯಾಸ ಹೇಳ್ತಾರೆ ಬರೆಯೋದಕ್ಕೆ ಯಾರು ಬೇಕೀಗ? ಗಣಪತಿ. ಸರಿ,
ನಿರೂಪಣೆ ನಡೆಸ್ಬೇಕಾದ್ರೆ ಅವನಿಗೆ ಆಗ ಅವ್ನು ಕಂಡೀಷನ್ ಆಗ್ತದೆ ಏನಕ್ಕೆ ಕಂಡೀಷನ್ ಆಗ್ತಾ ಹೇಳೋದು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ಬಿಡ್ತೇನೆ ಹೊರಟೆ ಅದನ್ನು ಕಂಟಿನ್ಯೂಸ್ ಆಗಿ ಹೇಳ್ಕೊತಿರ್ಬೇಕು ಇಲ್ಲಾಂದ್ರೆ ಹೋಯ್ತು ಆದರೆ ಅವರು ಗುರುಗಳೇನು ಕಡಿಮೆ ಇರಲಿಲ್ಲ ಅವರು ಹೇಳ್ತಾರೆ ಅವಾಗ ನಂದು ವರ್ಷ ಏನು ಅಂತಂದ್ರೆ ನಾನೇನು ಶ್ಲೋಕ ಹೇಳ್ತಾನೋ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಬರೆಯೋದು ಹೀಗಾಗಿ ವೇದವ್ಯಾಸ ಮಾಡ್ತಿದ್ರು ಅಂತ ನಮ್ಮೊಂದು 10 ಶ್ಲೋಕಗಳನ್ನು ಹೇಳುವಂತ ಈಗ ಗಣಪತಿ ಅದನ್ನ ಯೋಚನೆ ಮಾಡಿ ಬರೋದ್ರಲ್ಲಿ ಮಧ್ಯದಲ್ಲಿ ಒಂದು ಶ್ಲೋಕ ಅಂತ ಸೇರಿಸುತ್ತಿದ್ರು ಈಗ ನಾನು ಒಂದು ಒಗಟ ಹೇಳಿದೆ ನಮಗೆಲ್ಲ ನಮ್ಗೇನು ಅರ್ಥ ಆಗಿಲ್ಲ ನನಗಂತೂ ಅರ್ಥ ಪ್ರಶ್ನೆ ಇಲ್ಲ ಯಾಕಂದ್ರೆ ಆ ಕೆಟಗರಿಯಲ್ಲಿ ನಾನೀಗ ಹೀಗಾಗಿ ನನಗಂತೂ ಏನು ಅರ್ಥ ಆಗಿಲ್ಲ ಆದರೆ ಅಲ್ಲಿ ಬಂದದ್ದು ಏನು ಅಂತಂದ್ರೆ ಆ ರೀತಿಯಾದಂತಹ ಒಗಟಗಳ ಮೂಲಕ ವಚನಗಳ ಮೂಲಕ ನಮಗೆ ತಿಳಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಇದನ್ನೇ ಬೇರೆ ಏನೂ ಅಲ್ಲ ಜೀವನ ಅಂದ್ರೆ ಏನು ಯಾಕೆ ಬದುಕ್ತೀವಿ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ನಿಜವಾಗಿ ಹೇಳಿದ್ರೆ 84 ಲಕ್ಷ ಜೀವರಾಶಿಗಳು ಇವತ್ತಿನವರು ಕಂಡು ಹಿಡಿದಿಲ್ಲ ನಮ್ಮ ಗುರುಗಳು ಹೇಳ್ತಾ ಇದ್ರು ಅವರು ಒಬ್ಬ ಬಯಾಲಜಿಸ್ಟ್ ಬೇಕಾದಂತೆ ಜುವಾಲಜಿಸ್ಟ್ ಅವ್ರು ರಿಸರ್ಚ್ ಮಾಡ್ತಾ ಅವ್ರು ಹೇಳ್ತಾರೆ ಇಲ್ಲಿವರೆಗೆ ಕೇವಲ 22,000 ಸ್ಪೀಸೀಸ್ ಮಾತ್ರ ನಾವು ಕಂಡುಹಿಡಿಯೋದಕ್ಕಾಗಿದೆ ಅಂತ 22,000 84 ಲಕ್ಷ 1 ಲಕ್ಷನೂ ಅಲ್ಲ ಅರ್ಧ ಲಕ್ಷನೂ ಅಲ್ಲ ಅಂದರೆ 84 ಲಕ್ಷ ಜೀವರಾಶಿಗಳು ಅಂದರೆ ಅದು ಎಂಥದ್ದಿರಬೇಕು ಅಂತ ನೀರು ಬೇಕು ಎಲ್ಲರಿಗೂ ಕೂಡ ಋಷಿಮುನಿಗಳ ಕಲ್ಪನೆ ಏನು ಎಲ್ಲರಿಗೂ ಕೂಡ ಆ ಜ್ಞಾನ ಅನ್ನೋದು ಬರಬೇಕು ಅದಕ್ಕಾಗಿ ಗ್ರಂಥದಲ್ಲಿ ಬಂದ ಇಟ್ಟರೆ ಓದ್ತಾರೆ ಕೇಳ್ತಾರೆ ಕಥೆಗಳು ಮೂಲಕ ಒಂದೊಂದಾಗಿ ಹೇಳ್ತಾರೆ ಸೊ ಆ ಗ್ರಂಥದ ಪರಿಕಲ್ಪನೆ ಅವರಲ್ಲಿ ಆವಾಗ ಮಾಡಿದ್ರು ಅದು ಮುಂದುವರಿತಾ ಬಂದದ್ದು ಅದಕ್ಕೆ ಮೂಲ ಕಾರಣ ಇನ್ನೊಂದು ಕಾರಣ ದಂಡರು ಜನರಿಗೆ ಸಾಧ್ಯ ಇಲ್ಲ ಅಂತ ಅದನ್ನು ಬರೆದು ಕೊಟ್ಟದ್ದು ನಮಗೆ ಅದನ್ನು ಓದಿಸಕ್ಕೆ ನಮ್ಗೆ ಅರ್ಥ ಆಗಲ್ಲ ಮುಂದೆ ಇರ್ತಾರೆ ಏನು ಜನರು ಮಾಡಿದ್ರು ಇನ್ನೂ ದೂರ ಹಾಂ ಏನು ಬಂದದ್ದರೊಳಗೆ ಯಾರಿಗೂ ಆ ರೀತಿ ಇನ್ನು ಗ್ರಂಥಾಲಯವನ್ನು ಬೆಳೆಸಬೇಕು ಅಂದರೆ ಒಂದು ವಚನ ಮಾಡ್ತಾರೆ ಕುಲಕರ್ಣಿ ಅವ್ರಿಗೆ ಅಲ್ಲಿ ಇಂದ ಆಚರಣೆ ಆಗ್ಬಿಟ್ರಲ್ಲ ಏನು ಮನೆಗೆ ಬರ್ತಾರೆ ಇದನ್ನು ಮಾಡ್ತಾರೆ ಅದನ್ನು ಮಾಡ್ತಾರೆ ಬಗೆಯನ್ನು ಹೊಂದಿಸೋದಕ್ಕೆ ಇರಿಸಿದ್ರೆ ಆಯ್ತು ಕುಲಕರ್ಣಿ ಸ್ಥಿತಿ ಇಷ್ಟು ಜನರು ನಾನು ಕೇಳ್ಕೋತಿದ್ದೆ ಯಾರಾದರೂ ಕುಲಕರ್ಣಿ ಒಬ್ಬರೇ ಹೊರಗೆ ಬಂದು ಕೊಡ್ತಾರೆ ನಾನು ಅವ್ರಿಗೆ ಸಹಾಯ ಮಾಡ್ತೇನೆ ನಮಗೆ ಒಬ್ಬರು ಬಂದು ಬಳಿ ನೀವು ಒಬ್ಬರೇ ಹಾಕ್ಕೊಡ್ತೇನೆ ಅವರ ನಾನು ಮನೆಗೆ ಹೋಗಿ ಒಂದು ಪುಸ್ತಕ ಕೊಡ್ತೀನಿ ಅವ್ರಿಗೆ ಹೇಳ್ಕೊಡ್ತೇನೆ ಅದನ್ನು ನೀವು ಒಬ್ಬರು ಹೇಳಿ ಅದರ ನಿಮಿಷ ಆದ ಸರ್ ಯಾಕಂದ್ರೆ ಮರಾಠಿ ಒಳಗೆ ಒಂದು ಹೇಳಿ ಏನು ಅಂದ್ರೆ ಜರ್ಮನಿ ಹುಡುಗ ಶಿವಾಜಿ ಆಗ ನಾನಾಗೋದು ನನ್ನ ಮಗ ಆಗೋದು ಬೇಡ ನಾನಾಗೋದು ಜರ್ಮನಿ ಹುಡುಗ ಶಿವಾಜಿ ಆಗ ಅವನಿಗೆ ಇದು ಮಾಡ್ತೇನೆ ಎಲ್ಲ ಮಾಡ್ತೇನೆ ಆದ್ರೆ ನನ್ನ ಮಗ ಶಿವಾಜಿ ಆಗ್ತಾನೆ ನಾನು ತಯಾರಿಲ್ಲ ಪ್ರಾರಂಭದಲ್ಲಿ ಅವರೊಬ್ಬರೇ ಕೆಲಸ ಮಾಡಬೇಕಾಗಿತ್ತು ಹೋಗಬೇಕಾಗಿತ್ತು ಬೆಳೆಸಬೇಕಾಗಿತ್ತು ಸರಿ ಆದರೆ ಇಷ್ಟು ದಿನ ನಾವು ಲಾಭ ಪಡ್ಕೊಂಡ ಮೇಲೂ ಕೂಡ ಇದರ ಲಾಭ ಇಷ್ಟು ಬಂದಿದೆ ಅಂತ ತಿಳ್ಕೊಂಡ ಮೇಲೂ ಕೂಡ ಒಬ್ಬರಾದ್ರೂ ಹೇಳಿದ ಕುಲಕರ್ಣಿ ಅವರನ್ನು ನಾವು ಟೀಚರ್ಗಳಿದ್ದೀವಿ ಕಲಿತವರು ಇದ್ದೀವಿ ಅದು ಒಬ್ಬರಾದ್ರೂ ನಾವು ಹೋಗಿ ನಿಮಗೆ ಒಂದು ಸಹಾಯ ಮಾಡ್ತೇವೆ ಅಂದಮೇಲೆ ನಾವು ಗ್ರಂಥಾಲಯದ ಕೊಡೋದು ನೀವು ಅವ್ರು ಬಂದು ಕೊಟ್ಟು ಪುಸ್ತಕ ಒಳ್ಳೆಯದು ಇಟ್ಕೋದ್ರು ಮಾಡಿದ್ರೆ ವಿಮರ್ಶೆ ಮಾಡಿದ್ರಲ್ಲ ಸರಿ ಅದು ಒಬ್ಬರು ಮಾಡ್ತಿದ್ದಾರಲ್ಲ ಅದನ್ನು ಮುಂದೆ ಹೋಗದೆ ಆ ಜ್ಞಾನ ಪರಂಪರೆಯನ್ನು ವೇದವ್ಯಾಸ ಅಂತ ಹೇಳಿದ್ರು ಸದಾಶಿವ ಸಮಾರಂಭ ಅಲ್ಲಿಂದ ಶುರುವಾಗಿ ಇವತ್ತಿನವರು ಬಂದದ ಕಾರಣ ನಮ್ಮ ಗುರುಗಳ ಮೂಲಕ ಅಂದರೆ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾ ಬಂದದ್ರಿಂದ ಅದು ಇಲ್ಲಿವರೆಗೂ ನಮಗೆ ಬಂದ್ಬಿಟ್ಟು ಅವರು ಕೂಡ ವಾಹ ಅಂತ ಕೂತ್ಬಿಟ್ಟಿದ್ದ ಮನೆಯಲ್ಲಿ ಆಹಾ ವೇದವ್ಯಾಸ ಅದೇನು ಪುರಾಣ ಅದೇನು ಪುರಾಣ ಶಂಕರಾಚಾರ್ಯರು ವಾ ಬಸವಣ್ಣವರು ವಾ
ಇದು ಒಳ್ಳೆಯದು ಅಂತ ಅದನ್ನು ನಾವು ವ್ಯಾಖ್ಯಾನ ಮಾಡಬಾರ್ದು. ಒಂದು ಪುಸ್ತಕ ಓದಿದ್ರೆ ಇಂಥ ಪುಸ್ತಕ ಹೀಗಿತ್ತು, ನೀವು ಓದಿ. ಇದು ಇನ್ನೂ ಬೆಳಿಬೇಕಂದ್ರೆ ನಮ್ಮ ಅನುಭವ ಹೇಳೋದಂತಂದ್ರೆ ಆ ಪುಸ್ತಕದ ಹೋಗಿ ಅದನ್ನು ಕೊಡುವಾಗ ಇದನ್ನು ನೀವು ಯಾಕೆ ಓದಬೇಕು ಅಂತ ಹೇಳ್ತೀವಿ. ಅನ್ನೋದ್ರೊಳಗೆ ಏನು ಇಂಟ್ರೆಸ್ಟಿಂಗ್ ಅನ್ನೋದು ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಇದು ಮಾಡ್ಕೊಂಡು ಪಾಠ ಹೇಳಿದ್ರೆ ಸಾಕು, ಓದಿದ್ರೆ ಅವ್ರಿಗೆ ಹೇಳಬೇಕಾಗಿಲ್ಲ. ಯಾಕಂದ್ರೆ ಒಂದು ಕಥೆ, ಒಂದು ಗ್ರಂಥ ಅಂದ್ರೆ ಅದಕ್ಕೆ ಹಿಂದೆ ಮುಂದೆ ಬೇಕಾದಷ್ಟು ಸೇರಿಸಬೇಕಾಗ್ತದೆ. ಬರೀ ಇರೋದಿಲ್ಲ. ಯಾಕಂದ್ರೆ ಕವಿ ಅಂದ್ರೆ ಅಂತ ಕಲ್ಪನೆ ಮಾಡಿ 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 ಈಗ ಕಾಳಿದಾಸ ಅಲ್ಲಿ ಒಂದು ಕೊಡ್ತಾರೆ, ಒಬ್ಬ ಕವಿ ಹೇಳ್ತಾರೆ, ಒಣಗಿದ ಗಿಡದ ಮೇಲೆ ಓಟ ಮರದ ಮೇಲೆ ಒಂದು ಸರ್ಪ ಮಲಗಿದೆ, ಅದು ವರ್ಣನೆ ಮಾಡ್ತಾರೆ. ಅವನು ಸಂಸ್ಕೃತದಿಂದ ಹೇಳ್ದ, ಏನಲ್ಲ ನಾವು ಕನ್ನಡದಲ್ಲಿ ಹೇಳ್ಬೇಕು, ಇದಕ್ಕೆ ಹೋಗ್ಬೇಡ. ಅವ್ರು ಹೇಳಿದ್ದು ಏನು ಅಂತಂದ್ರೆ, ಒಂದು ಮೋಟ ಮರ ಐತೆ, ಒಣಗಿದ ಮರ ಐತೆ, ಅದ್ರ ಮೇಲೆ ಒಂದು ಸರ್ಪ ಮಲಗಿದೆ, ಅಷ್ಟೇ ವರ್ಣನೆ. ಏನೇನು ಅದರ ಮುಂದೆ ಕಾಳಿದಾಸ ಕೊಟ್ಟಿದ್ರೆ ಅವನು ಯಾವ ರೀತಿ ಹೇಳ್ತಾನೆ ಅಂತ ಕಲ್ಪನೆ ಮಾಡ್ತಾರೆ. ಅವನು ಹೇಳ್ತಾರೆ, ನೀರಸ ತರುವರ ರಾಜನಿಗೆ ಪಣಿಪತಿ ರಾಜ, ನೀರಸ ತರುವರ ಒಣಗಿದ ಯಾಕಂದ್ರೆ ರಸ ಇಲ್ಲ ಅಂತ, ನೀರಸ ತರುವರ ಒಣಗಿದ ಮರದ ಮೇಲೆ ರಾಜತಿ ಅಂದ್ರೆ ವಿರಾಜಮಾನಾಗಿದ್ದಾರೆ ಯಾರು, ಪಣಿಪತಿ ರಾಜ. ಇದು ಹೆಂಗೆ ಇಂಟ್ರೆಸ್ಟಿಂಗ್ ಬರ್ತದೆ, ಬರೀ ನನ್ನ ಹತ್ರ ಹೇಳೋದ್ರೆ ಏನಾಗ್ತದೆ, ವರ್ಷವಸ್ತಿ ಅದೊಬ್ಬರೇ ಸಾಕೋಸ್ತಿ ನಾನು ಹೇಳೋದಂತೆ ಅಷ್ಟೇ. ಒಂದು ಮೋಟರ್ ಆಗಿದೆ, ಒಂದು ಬರಬೇಕು, ಇಂಟ್ರೆಸ್ಟಿಂಗ್ ಕೊಡ್ತೀನಿ. ಅದು ಹೇಳಬೇಕಾದ್ರು ಕವಿ ಆ ರೀತಿಯ ಒಂದು ಹಿಂದೆ ಮುಂದೆ ಕಥಾಲಂಕಾರಕ್ಕಾಗಿ ಬೇಕಾದಷ್ಟು ಅವ್ರು ಸೇರಿಸಬೇಕಾಗ್ತದೆ, ಪ್ರಶ್ನೆ ಬೇರೆ. ಆದರೆ ಕ್ರಕ್ಸ್ ಇದೆ, ಆ ಕಥೆಯ ಸಾರಾಂಶ ಯಾಕೆ ಅದನ್ನ ನಾವು ತಿಳ್ಕೊಂಡು ಯಾರಿಗೆ ಒಂದು ಪುಸ್ತಕ ಕೊಡ್ತೇವೋ ಅವರಿಗೆ ಈ ಪುಸ್ತಕದಲ್ಲಿ ಇದಾಗಿದೆ, ಇದನ್ನು ಓದಬೇಕು ಈ ಪೋರ್ಷನ್ ಅಂತ ಹೇಳಿದ್ರೆ ಅವ್ರು ಇಂಟ್ರೆಸ್ಟ್ ಓದ್ತಾರೆ. ಯಾಕೆ ಅವ್ರ ತಲೆಯಲ್ಲಿ ಬಿದ್ದುಬಿಡ್ತು ಇದು ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿ. ಉಳಿದು ದೊಡ್ಡಗಳೆಲ್ಲ ಅದನ್ನು ನಾವು ಹೇಳೇ ಇಲ್ಲ, ಅವ್ರು ಹೇಳಿದ್ರೆ ನಾವು ಓದೋದೇ ಇಲ್ಲ. ನೀವು ಸಾಕು ನಮಸ್ತೆ ನಮಸ್ತೆ ಅಮ್ಮ ಸಮಸ್ಯೆ ಅಂತ ಸಾಕು, ಹಂಗಾಗಿ ಅದಕ್ಕೆ ಇದನ್ನು ಬೆಳೆಸಬೇಕು. ಆಮೇಲೆ ದೇವಿ ಅಂತಂದರೆ ಎಲ್ಲ ಪ್ರಾರ್ಥನೆಗಳು ಅಂತಾನೆ ಎಲ್ಲ ಈಗೆಲ್ಲ ಸಂಸ್ಕೃತಿಗಳು ಜನ್ಮಾಷ್ಟಮಿ ನಮ್ಮ ಸ್ಕೂಲ್ಗಳಿವೆ, ಕೆಲವು ವಿದ್ಯಾಲಯಗಳಿವೆ. ಗುರುದೇವರನ್ನು ಶುರು ಮಾಡಿದ ಕಾರಣ ಏನಂದರೆ ಸ್ಕೂಲ್ ಇದೆ ಡಿಫ್ರೆನ್ಸ್. ಬೇರೆ ಸ್ಕೂಲ್ಗಳಲ್ಲಿ ಕಲಿಸೋದಕ್ಕಿಂತ ಇಲ್ಲಿ ಬೇರೆ ವಿಶೇಷ ಅಂದರೆ ಸಂಸ್ಕೃತಿ ಕೊಡಬೇಕು. ಹೀಗಾಗಿ ದುರ್ಪೂಜನೆ ಮಾಡಿಸ್ತೇವೆ, ಮಾತು ಪೂಜೆ ಮಾಡಿಸ್ತೇವೆ, ನವರಾತ್ರಿ ಮಾಡಿಸ್ತೇವೆ, ಗೊಂಬೆ ಇರ್ತಾರೆ, ಎಲ್ಲ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ. ಸರಸ್ವತಿ ಪೂಜೆ ಮಾಡಿ ಶುರು ಮಾಡೋದು, ಸರಸ್ವತಿ ಪೂಜೆ ಮಾಡಿ ಮುಗಿಸೋದು. ಬೇರೆ ಸ್ಕೂಲಲ್ಲಿ ನಾವು ಕಲಿಯುವಾಗ ಸರ್ ಲೈಬ್ರರಿ ತಿಳಿದಿರ್ತಿತ್ತು. ಆ ಲೈಬ್ರರಿ ಪುಸ್ತಕ ಕೊಡುವಾಗ ನಮಗೆ ಇಂಟ್ರೆಸ್ಟಿಂಗ್ ಹೇಳ್ತಿದ್ರು, ಈ ಪುಸ್ತಕ ಓದ್ಕೊಂಡ್ರೆ ಸಣ್ಣ ಸಣ್ಣ ಪುಸ್ತಕ ಜಾಸ್ತಿ ಅಲ್ಲ. ಅದರಿಂದ ನಾವು ಇದಾಗ್ತದೆ, ಈ ಲೈಬ್ರರಿ ಪುಸ್ತಕ ಓದಿದ್ರು, ಲೈಬ್ರರಿ ರೆಡಿ ಇಲ್ಲ ಅಂತ ಕಾಣಿಸ್ತದೆ, ಮಾರಲ್ ಎಜುಕೇಷನ್ ಬಂದಿರ್ತೀವಿ, ಅದು ಇಲ್ಲ ಅಂತ ಕಾಣಿಸ್ತದೆ. ಅದರಿಂದ ನಮ್ಮ ಸ್ಕೂಲಲ್ಲಿ ನಮ್ಮ ಗುರುದೇವರು ಚಿನ್ಮಯ ವಿಜನ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಹಾಕ್ತಾರೆ. ಟೀಚರ್ಗಳನ್ನು ಮಾಡಬೇಕು, ಮೋಟಿವೇಶನ್ ಕ್ಲಾಸಸ್ ಅಂತ ಮಾಡಿಸ್ತಾರೆ. ಮೋಟಿವೇಶನ್ ಕ್ಲಾಸಸ್ ಅಂದರೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಹೇಳ್ತಾರೆ, ಇಂಥದ್ದಲ್ಲಿ ಇರ್ತದೆ. ನಾವು ಬೆಳೆಸಬೇಕು ಅಂತಂದರೆ ಯಾವಾಗ ಅಂದರೆ ನನಗೆ ಖಾತೆ ಆಗುತ್ತೆ, ಇದು ಒಳ್ಳೆಯದು, ಇಂಥ ಪುಸ್ತಕ ಎಲ್ಲರೂ ಓದಬೇಕು, ನಾವು ಒಬ್ಬನೇ ಅಲ್ಲ. ಯಾಕೆ ಓದಬೇಕು ಅನ್ನೋದನ್ನು ನಾವು ಜನರಲ್ಲಿ ಬಿತ್ತಿದೆ. ಹೌದಾ, ಜನ್ಮಾಷ್ಟಮಿ ಪುಸ್ತಕ ಇರುತ್ತೆ, ಒಂದು 4-5 ಪ್ರಶ್ನೆ ಕೇಳ್ತೀವಿ. ಅಲ್ಲಿ 8th, 9th, 10th ಮಕ್ಕಳು, ಪೇರೆಂಟ್ಸು, ಟೀಚರ್ಸು ಒಬ್ಬರು ಹೇಳೋದಕ್ಕೆ ಒಬ್ಬರು ಇಲ್ಲ. ನಮ್ಮ ಮ್ಯಾನೇಜರ್ ಹೇಳಿದ್ರು, ಸ್ವಾಮೀಜಿ ನೀವು ಇದನ್ನು ಮಾಡಿದ್ರೆ ನಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ಸ್ಗೆಲ್ಲ ಅವಮಾನ ಆಗಬೇಕು. ನಾನೇನು ಮಾಡಿಲ್ಲ, ಅವ್ರಿಗೆ ನಾನು ಬೈಬೇಕಾಯ್ತು. ಯಾಕಂತಂದ್ರೆ ಏನು ಬೈಬೇಕು
ಬೇಕಾಯ್ತು ಅಂತಂದರೆ ಆಯ್ತು, ಟೀಚರ್ಗಳಿಗೆ ನಿಮಗೇನೋ ಒಂದು ಸಿಲೆಬಸ್ ಇರ್ತದೆ, ನೀವು ಹೇಳೋ ಹಾಗಿಲ್ಲ ಮಾಡೋ ಹಾಗಿಲ್ಲ ಏನೋ ಪಾಪ ಅವ್ರದೊಂದು ಇದೆ. ಆದರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಡ ಅಂತ ಹೇಳಿದ್ರೆ ಯಾರು? ಮನೆಯಲ್ಲಿ ನಿಮಗೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಡ ಅಂತ ಹೇಳಿದ್ರೆ ಯಾರು? ಎಂತೆಂತ ಆಮೇಲೆ ಒಂದೆರಡು ಆವಾಗ ಬೇರೆಯವ್ರ ಬರೋದಂತ ಪ್ರೋಗ್ರಾಮ್ KBC ನಡೆಸ್ತಾ ನಾವು ಅಮಿತಾಬ್ ಬಚ್ಚನ್ ಅಲ್ಲಿ ನಾವಾಡು ಮಾಡಬಾರ್ದು ಪ್ರಶ್ನೆ ಕೇಳಿರೋ ಉತ್ತರ ಜಗತ್ತಿನ ಎಲ್ಲ ಇತಿಹಾಸ ಅವನು ಯಾವಾಗ ಗೆದ್ದಿದ್ದ, ಇವನು ಯಾವಾಗ ಗೆದ್ದಿದ್ದ, ಅದು ಯಾವಾಗ ಆಗಿತ್ತು, ಇದು ಯಾವಾಗ ಆಗಿತ್ತು. ಆದರೆ ನಮ್ಮ ಸಂಸ್ಕೃತಿ ಒಳಗೆ ಹೇಳಬೇಕು ಅಂತಂದ್ರೆ ಅದ್ರ ಬಗ್ಗೆನೇ ಗೊತ್ತಿದೆ. ಇಂದ್ರ ಮತ್ತು ಸೂರ್ಯನ ಮಕ್ಕಳು ಯಾವ ಇಬ್ರು ಮಕ್ಕಳೇ ಆಪ್ಷನ್ ಅನ್ನು ಕೊಟ್ಟ. ರಾಮಲಕ್ಷ್ಮಣ ಬೇರೆಯವರು ಆಮೇಲೆ ವಾಲಿಸುವುದು ಅಂತ ಕೊಟ್ಟ. ಒಬ್ಬರಿಗಾದ್ರೂ ಹೇಳಿದ್ರೆ ಗೊತ್ತಿರುತ್ತೆ. ಲೈಫ್ ಟೈಮ್ ಒಂದೇನೋ ಕೊಡ್ತಾರೆ, ಒಂದಿನೊಬ್ಬರು ಹೆಲ್ಪ್ ಮಾಡ್ಬೋದು ಅಂತ. ಅವನು ನನಗೆ ಗೊತ್ತಿಲ್ಲ ಅಂದರೆ ನಾವು ಎಲ್ಲಿ ಹೇಳ್ತಿದ್ದೇವೆ ಅಂದರೆ ಜಗತ್ತಿನಿಂದ ಹಾಗೆಲ್ಲ ತಿಳ್ಕೊಂಡಿದ್ವಿ. ಅದು ನಮ್ಮ ಸಂಸ್ಕೃತಿಯೇ ನಮಗೆ ಗೊತ್ತಿಲ್ಲ, ನಮ್ಮದೇನು ಅನ್ನೋದೇ ಗೊತ್ತಿಲ್ಲ. ನಮಗೆ ಹಿರಿಯರು ಹೇಳ್ಕೊಟ್ಟು ಮನೆ ಮೊದಲು ಪಾಠಶಾಲೆ, ಆದರೆ ಮನೆಯೊಳಗೆ ಯಾರು ಹೇಳ್ಕೊಡ್ತಾರೆ? ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಇಂಟ್ರೆಸ್ಟಿಂಗ್ ಓದೋ ಬೆಳೆಸುವಂಥ ಇಂಟ್ರೆಸ್ಟಿಂಗ್ ನಾವು ಬೆಳೆಸಬೇಕು. ಮಕ್ಕಳಿಗೆ ಬರಬೇಕು, ಯಾಕೆ ಓದಬೇಕು ಅಂದರೆ ಈಗ ನನ್ನ ಹೆಸರು ಹೇಳಿದ್ರು, ನಾವು ಓದಿದ್ರೆ ಮಕ್ಕಳು ಓದ್ತಾರೆ, ಎಲ್ಲ ಓದೋದಿಲ್ಲ. ನಾವು ಟಿವಿ ಹಾಕೋದು ಓದಿ ಯಾವಾಗಲೂ ಎಲ್ಲ ಕಡೆ. ಯಾಕಂದ್ರೆ ಎದ್ದಿದ್ದ ಆಕರ್ಷಿ ಶ್ರೇಷ್ಠ ತಪ್ಪದೇ ಎಷ್ಟೋ ಜನ ಸೈನ್ಸ್ ಪ್ರಮಾಣ ಮುಖ್ಯ ಲೋಕಸ್ತವ ಭಗವಂತನೇ ಹೇಳ್ತಾರೆ ಅರ್ಜುನಿಗೆ, ಎತ್ಯತ್ ಆಗತಿ ಶ್ರೇಷ್ಠ ತತ್ತೇವ ಇರೋ ಜನ ಶ್ರೇಷ್ಠರು ಅನ್ನುವಂತಾರೆ. ರೋಲ್ ಮಾಡಲ್ ಕರೀತಾರೆ. ಈಗ ಈ ರೋಲ್ ಮಾಡಲ್ ಅವ್ರು ಏನಿದ್ರು ಅವ್ರೇನು ಮಾಡ್ತಾರೋ ಅದನ್ನು ಹುಡುಗರೆಲ್ಲ ಪ್ರಮಾಣ ನೀವೆಲ್ಲ ಕೇಳಿದ್ರು ಜೋಕು ಯಾಕೆ ತೋರುತ್ತೆ ಜೋಕು ಏನೊಂದು ಹೇಳ್ತಾರೆ. ಏನು ಅಂದರೆ ಮನೆಯೊಳಗೆ ಯಾವ ಕಂಡಿದೆ ಅಪ್ಪ ಹೇಳ್ತಾರೆ ನಾನು ಇಲ್ಲ ಅಂತ ಹೇಳು. ಆ ಹುಡುಗಂಗೆ ಹೇಳ್ತೀನಿ ನಮ್ಮಪ್ಪ ನಾ ಮನೆಯಲ್ಲಿ ಇಲ್ಲ ಅಂತ ಹೇಳೋದು ಕೇಳ್ಯಾರ. ಸುಳ್ಳು ಹೇಳಿಲ್ಲ ಅಂತ ಹೇಳಿ ಸುಳ್ಳು ಹೇಳುವಾಗ ನಾವು ಹೇಳಿದೆ ಯಾರು ಹೇಳಿದ್ರು ನಾವೇ ಆದರೆ ಹುಡುಗರು ಕರೆಕ್ಟಾಗಿ ಹೇಳ್ತಾರೆ ನಮ್ಮಪ್ಪ ಹೀಗೆ ಹೇಳೋದು ಕೇಳಿದ್ರು. ಯಾಕಂದ್ರೆ ಅವರಲ್ಲಿ ಒಳಗೆ ಸೊ ಈ ಸಂಸ್ಕಾರ ಕೊಡಬೇಕಾದ್ರು ಯಾಕೆ ಹೇಳೋದಿಷ್ಟೇ ಉಳ್ಗಡೆ ಮಾಡುವ ಕೆಲಸ ಅಂತ ಅತ್ಯಂತ ಒಳ್ಳೆಯದು ನಿಮಗೆಲ್ಲ ಖಾತ್ರಿಯಾಗಿದೆ ಈಗ. ಆದರೆ ನೀವುಗಳು ಕೂಡ ಮನೆಗೆ ಹೋಗಿ ಬುಕ್ ತೊಗೊಂಡು ಹೋಗಿ ಯಾಕೆ ಓದಬೇಕು ಅಂತ ಹೇಳ್ಕೊಡಿ, ಇದನ್ನು ಮಾಡಿ, ಅವಾಗ ಸರಿ ಹೋಗ್ತದೆ. ಆವಾಗ ಜನರು ಓದ್ತಾರೆ. ಯಾಕಂದ್ರೆ ಒಂದು ಇಂಟ್ರೆಸ್ಟ್ ಇದೆ. ಇದೆಲ್ಲ ಏನು ನಮ್ಮ ಗುರುಗಳು ಹೇಳ್ತಾ ಇದ್ರು, ನಮ್ಮ ಗುರುದೇವರು ಹೇಳ್ತಾ ಇದ್ರು, ಈ ಜಾಹೀರಾತು ಏನಿದೆ ಈ ಜಾಹೀರಾತು ಗೀತಾಗ ಕರಗಿಸ್ಕೊಂಡು ಜಾಹೀರಾತು ಜಾಹೀರಾತು ಮಾಡುವಂಥದ್ದು ನೀವು ಒಂದೇನೋ ತೋರಿಸ್ತಾರೆ. ಅದು ಯಾಕೆ ನಮಗೆ ಬೇಕು ಅಂತ ಹೇಳ್ತಾರೆ, ಅದರಿಂದ ಲಾಭ ಏನು ಅಂತ ಹೇಳ್ತಾರೆ. ಆಮೇಲೆ ಮೇಲೆ ಅದನ್ನೇ ಹೇಳೋದು, ಅದನ್ನೇ ತೋರಿಸೋದು. ದಿನದ ಒಂದು 20 ಸತಿ ತೋರಿಸಿದಾಗ ನಾನು ಮಾಡಿಸ್ಕೊಳ್ಳುವಂಥ ಆಗಬೇಕು ಅಂತ ತಗೋಬೇಕು. ನಾನು ಅದು ತಗೊಂಡ್ರೆ ಏನಾಗುತ್ತೆ ಅದರ ಇಂಟ್ರೆಸ್ಟ್ ಬರ್ತದೆ. ಅದು ವಿಜ್ಞಾಪನ ಅಂದರೆ ವಿಶೇಷ ಮಾಹಿತಿ ಅಂದರೆ ವಿಶೇಷವಾಗಿ ಅದನ್ನು ನೆನಪು ಮಾಡ್ಕೊಂಡು ಮತ್ತೆ. ಅದಕ್ಕೆ ಈಗ ನಮ್ಮ ಶಿಕ್ಷಕರು ನಮ್ಮ ಶಿಕ್ಷಕರ ದಿನಾಚರಣೆ ನಮ್ಮ ಟೀಚರ್ಗಳಿಗೆ ಏನು ಅಂತಂದರೆ ಟೀಚರ್ಗಳ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ. ಯಾಕಂದರೆ ಮನೆಯಲ್ಲಿ ತಂದೆ ತಾಯಿಗಳ ಸಂಸ್ಕಾರ ಕೊಡೋದಿಲ್ಲ, ಯಾಕಂದ್ರೆ ಅವ್ರ ಸಮಯ ಇತ್ತು. ಇನ್ನು ನಾವೆಲ್ಲ ಕೇಳ್ತಿದ್ವಿ, ನಮ್ಮ ಸೋದರ ಇದ್ದರು ಅವ್ರು ಕಲಿಗೆ ಹೋಗ್ತಿದ್ರು, ಸ್ವಲ್ಪ ಜಾಸ್ತಿ ಮಾಡೋದು ಮುಂಬೈನವರು ಅವ್ರು ಹೇಳ್ತಿದ್ರು ಏನ್ರಿ ಮುಂಬೈ ಒಳಗೆ ಹುಡುಗರು ಆಯಾ ಬರಲಿಲ್ಲ ಅಂತ ಹೇಳ್ತಾರೆ, ಅಪ್ಪ ಅವ್ರು ಎಲ್ಲಿಗೆ ಇರ್ತಾರ, ಅಪ್ಪ ಅವ್ರು ನೋಡಿದ್ರೆ ನಾವು ಯಾಕಂದ್ರೆ ಮುಂಜಾನೆ ಓದೋದು ರಾತ್ರಿ ನೋಡ್ತಾ ಹೋಗ್ತೀವಿ. ಮುಂಜಾನೆ ಹೋದಾಗ ಅಲ್ಲಿ ನೋಡಿದ್ರೆ ಅವರು ಇವ್ರು ಹೇಳಿದ್ರಾಗ ಅವ್ರು ಹೋಗ್ತಿರ್ತಾವೆ, ಆಮೇಲೆ ಇವರು ಬರೋದಿಲ್ಲ, ಇವ್ರು ಮೊದಲು ಮಲಗಿರ್ತಾವೆ. ಯಾವ ಸಂಡೆ ಇಬ್ಬರು ಇರ್ತಾರೆ, ಅದು ಆಯಾ ಬರಲಿಲ್ಲ ಅಂತ ಹೇಳ್ತಾವ್ರಿ. ಯಾಕಂದ್ರೆ ಹುಡುಗರು ಹಚ್ಕೊಂಡ್ರೆ ಆಗ್ತದೆ ಅಲ್ಲಿಗೆ ಒಂದು ಅಟೆಂಡ್ ಮಾಡೋದು ಅಂದ್ಕೊಂಡಿದ್ದೆ ನಾವು ನೋಡಿದ್ದೆ ಅದು. ಆದರೆ ಮೊಬೈಲ್ ಲೈಫ್ ನೋಡಿದ್ರೆ ಗೊತ್ತಾಗ್ತದೆ. ಆಮೇಲೆ ಬೆಂಗಳೂರಿಗೆ ಬಂದ್ರೆ ಅದು ಇದೆ ಅದೇ ಲೈಫ್ ನೋಡಿದ್ರೆ ಗೊತ್ತಾಗ್ತದೆ. ಇವಾಗ ಅರ್ಥ ಇಲ್ಲ
ಆಮೇಲೆ ನಮ್ಮ ಹತ್ರ ಬರ್ತಾರೆ ನಮ್ಮ ಹತ್ರ ಮಾತು ಕೇಳಿದ್ರೆ ನಿಮ್ಮ ಹತ್ರ ನಿಮ್ಮ ಮಾತು ಕೇಳಿದ್ರೆ ನನ್ನ ಮಾತೇ ಆಯ್ತಲ್ಲ ಯಾಕೆ ಕೇಳೋದಿಲ್ಲ ನಿಮ್ಮ ನಾನು ಹೇಳಿದ್ರೆ ಇಷ್ಟ ಆಗೋದಿಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಾತು ಯಾಕೆ ಕೇಳೋದಿಲ್ಲ ಅದನ್ನು ವಿಚಾರ ಮಾಡಿ ನಿಮ್ಮಲ್ಲಿ ಏನೋ ಕಡಿಮೆ ಇರಬೇಕಲ್ಲ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳ ಮಾತು ಯಾಕೆ ಕೇಳಬಾರ್ದು ಕೇಳಬೇಕು ಅಂತ ಏನಿದ್ರೆ ಅರ್ಥ ಕಾಲ ಬದಲಾಗಿದೆ ಇಲ್ಲ ತಗೊಳ್ಳೋದಿಲ್ಲ ತಕ್ಕ ನಾವು ಅಂದ್ಕೊಂಡು ಹೋಗ್ಬೇಕು ಆದರೆ ಶಿಕ್ಷಕರ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಅವರು ಮಾಡದೇ ಇರೋ ಕೆಲಸ ನೀವು ಮಾಡಬೇಕೀಗ ಅಂತ ಸಂಸ್ಕಾರ ಮಾಡೋ ಕೆಲಸ ನೀವು ಮಾಡಬೇಕೀಗ ಆದರೆ ತಂದೆ ತಾಯಿಗಳಾದವರು ತಮ್ಮ ಮನೆಗಳಲ್ಲಿ ಕೇಳಿಕೊಳ್ಳೋದು ಯಾರು ಎಲ್ಲರೂ ಶಿಕ್ಷಕನಾಗಿದ್ದು 57 ಮುಸ್ಲಿಂ ದೇಶ ಇದ್ದರೂ ಕೂಡ ನಮ್ಮ ಗುರುದೇವರದೆಲ್ಲ ಅಲ್ಲಿ ದುಬೈ ಅದೇ ಎಮಿರೇಟ್ಸ್ ಅಲ್ಲೆಲ್ಲ ಕಡೆ ಹೋಗಿ ಜ್ಞಾನ ಯಜ್ಞ ಮಾಡ್ತಾರೆ ಅಲ್ಲಿ ಏನು ಅಂದರೆ ಜಾಹೀರ್ ಸಭಾ ಮಾಡೋದಿಲ್ಲ ಇಂಥ ಹಾಲ್ನಲ್ಲಿ ಮಾಡೋದು ಜ್ಞಾನ ಈ ಕೆಲವು ಶಿಕ್ಷಕರ ಬಗ್ಗೆ ಇದರ ಬಗ್ಗೆ ರಾಮಾಯಣ ಬಗ್ಗೆ ಆವಶ್ಯಕ ಎಲ್ಲ ಮಾಡ್ಬೋದು ಆದರೆ ಹೊರಗೆ ಸ್ವಲ್ಪ ಆಯ್ತಲ್ಲ ಹೊರಗಿಲ್ಲ ಅಂಥಲ್ಲಿ ಅದಕ್ಕೆ ಅನುವು ಕೊಡ್ತಿದ್ದಾರೆ ಅಂತಂದಾಗ ತಿರುಗ್ತದೆ ಸಾರ್ವಜನಿಕ ಗಣಸಂಸ್ಥೆ ಯಾಕೆ ಮಾಡಿದ್ರು ಅದು ಅವರ ರಾಮದಾಸ ಶುರು ಮಾಡಿದ್ದಲ್ಲ ಯಾಕಂದರೆ ಇಂಗ್ಲೀಷರು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೂ ಇದು ಮಾಡ್ತಿದ್ದಿಲ್ಲ ರೆಸ್ಟ್ರಿಕ್ಷನ್ ಆಗ್ತಿದ್ದಿಲ್ಲ ಪೊಲೀಸರು ಕಳಿಸಿರ್ತಿದ್ರು ಅಲ್ಲಿ ಆ ಪ್ರಶ್ನೆ ಬೇರೆ ಅಲ್ಲಿ ಈ ಕಥೆಗಳ ಮೂಲಕ ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮದ ಕೀಳು ಕೂಡ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವೇ ಕಥೆಗಳ ಮೂಲಕ ಅವೇ ಇದ್ರ ಮೂಲಕ ಆ ರೀತಿ ನಾವು ಕೂಡ ಮಾಡ್ತೇವೆ ನಮ್ಮಲ್ಲಿ ಬಾಲ್ಯಕಾಲ ಮೊಬೈಲ್ ಅವ್ರಿಗೆ ಒಂದು ಥೀಮ್ ಕೊಟ್ಟೆ ನಾವು ಮೈಸೂರಲ್ಲಿದ್ದಾಗ ಏನು ಅಂತಂದರೆ ಮಕ್ಕಳಿಗೆ ರಿಮೆಂಬರಿಂಗ್ ದಿ ಹೀರೋಸ್ ಮಕ್ಕಳಿಗೆ ಹೇಳ್ತೇವೆ ರಿಮೆಂಬರಿಂಗ್ ಹೀರೋಸ್ ಅಂದರೆ ಹೇಳಿದೆ ಬರೀ ಪುರಾಣದಲ್ಲ ರಾಮ ಇರ್ಬೋದು ಕೃಷ್ಣ ಇರ್ಬೋದು ಅರ್ಜುನ ಇರ್ಬೋದು ಅವರೆಲ್ಲ ಸರಿ ಹನುಮಂತ ಇರ್ಬೋದು ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಂಚೂಣಿ ಇಲ್ಲ ಅವ್ರೆಲ್ಲ ಹೀರೋಸ್ ಅನ್ಫಾರ್ಚುನೇಟ್ಲಿ ಏನಾಗಿರುತ್ತೆ ಅಂದರೆ ನಾವು ಸೆಲೆಬ್ರಿಟಿ ಅಂದರೆ ಸಿನಿಮಾ ಹೀರೋಸ್ ಅವರಲ್ಲಿ ಏನೂ ಇಲ್ಲ ಎಲ್ಲ ಹೋಗಿದ್ದಾರೆ ಅದು ಎಂತೆಂಥ ಅಚೀವ್ಮೆಂಟ್ ಮಾಡೋದಿರುತ್ತೆ ಅವರಲ್ಲಿ ಹೀರೋಗಳೇ ಅವ್ರದ್ದು ಒಂದು ಸೈಡ್ ನಾವು ತೋರಿಸ್ತೀವಿ ಜನರಿಗೆ ಒಲಿಂಪಿಕ್ ಗಳಿಸ್ಬಿಟ್ಟ ಸರಿ ಆದರೆ ಒಲಿಂಪಿಕ್ ಗಳಿಸಿಕೊಳ್ಬೇಕಾದ್ರೆ ಎಷ್ಟು ಪರಿಶ್ರಮ ಪಟ್ಟ ಅವರು ಅದನ್ನು ಹೇಳಿದರೆ ಗೊತ್ತಾಗ್ತದೆ ಯಾಕಂದ್ರೆ ಗೊತ್ತಾಗುತ್ತೆ ಒಂದು ವಿಷಯ ಹೇಳಿ ಮುಗಿಸ್ತೇನೆ ಕಸಬೆ ನಿರ್ಮಾಣವನ್ನು ಮೊಟ್ಟ ಮೊದಲು ಸೋಪ್ ಪೌಡರ್ ಶುರು ಮಾಡಿದ್ರು ಅವರು ನಾವು ಭೇಟಿ ಮಾಡಿದಾಗ ಅಹಮದಾಬಾದ್ನಲ್ಲಿ ಮಾಸ್ಟರ್ ಇದೆ ಅದಕ್ಕಿಂತ ಮೊದಲು ಅವರು ಬಂದವರು ಆ್ಯಕ್ಚುಲಿ ಆ ವ್ಯಕ್ತಿ ನೋಡಿದರೆ ಅವನು ಸ್ವಲ್ಪ ಪ್ರಸಿದ್ಧ ಅವನು ಕೋಟ್ಯಾಧೀಶ ಅಂತ ನಿಮಗೆ ಗೊತ್ತಿಲ್ಲ ಅವರ ಹೆಂಡತಿ ಮಗಳು ಕೂಡ ಆಕೆ ಅವ್ರ ಮಗಳು ಇದ್ದರು
ಪರಿಸ್ಥಿತಿ ತಂದು ಹಾಕಿಬಿಡ್ತಾರೆ. ನಾವು ಸರ್ವಜ್ಞರು ತಿಳ್ಕೊಂಡಿದ್ದೇವೆಲ್ಲ ಏನಿಲ್ಲ. ನಾನು ಕೇಳಿದ್ರೆ ಕೈ ಕೊಡೋದು ಒಮ್ಮಡಿ ಇದರಲ್ಲಿ ಗೊತ್ತಿದೆ ಏನಾಗಬೇಕು ಗೊತ್ತಿದೆ, ಅದು ಆಗೈತೆ ಅಂದರೆ ಏನಾಗೋದು ಆಗೋದು. ಬೇರೆ ಏನಲ್ಲ, ಎರಡೇ ಇರೋದು, ಇಷ್ಟೇ ಗ್ರಂಥಾಲಯದ ಎಲ್ಲ ಬರ್ಕೊಂಡಿದ್ದೀರಾ. ಈ ಗ್ರಂಥಾಲಯ ನನ್ನ ಹುಡುಗಡೆ ನನ್ನ ಅಂತ ತಿಳಿದು ಅದಕ್ಕೆ ಅದನ್ನು ಕಳಿಸೋದಕ್ಕೆ ಕೆಲಸ ಮಾಡಿ. ಅದಕ್ಕಿಂತ ಮೊದಲು ನೀವು ಓದಿ, ಗ್ರಂಥಗಳಿದ್ದೀವಿ ಅನ್ನೋದನ್ನು ಓದಿ ಜನರಿಗೆ ಅದನ್ನು ಕಟ್ಟಿಸುವ ಪ್ರಯತ್ನ ಮಾಡಿ. ಅವಾಗ ಅದು ಜನರ ಮನಸ್ಸನ್ನು ಕಲಿಯೋದು ನೋಡುದು. ಅದು ಹೊರಗಡೆ ಇರುತ್ತಾರೆ. ನಾವು ಮುಂದೆ ನಮಗೆ ಒಂದು ಮಾತು ಹೇಳ್ತೀವಿ, ನೀವು ಸಾಧನೆ ಮಾಡಲಿಲ್ಲ ಅಂದರೆ ನಾವು ಕೊಟ್ಟಂಥ ವಸ್ತ್ರನ ವಾಪಸ್ ಕೊಡಬೇಕು. ನಮ್ಮ ಹುಡುಗರು ಅವರು ಡೆಲ್ಲಿ ಟ್ರಾನ್ಸ್ಫರ್ ಆಗಿದ್ದವ್ರಿಗೆ ನಮ್ಮ ಕೋರ್ಸ್ ಮುಂದೆ ಅವರಿಗೆ ಪ್ಯಾಕೆಟ್ ಮಾಡೋದು ಹೆಲ್ಪ್ ಮಾಡ್ತಾಯಿದ್ರು. ಸೊ ಅವರಿಗೆ ಕ್ವಶನ್ ಗೊತ್ತಿತ್ತು, ಅಲ್ಲಿ ಪಕ್ಕದಲ್ಲಿ ಬೇರೆ ಬೇಕಾದ ಫೈಲ್ಗಳು ಇಟ್ಕೊಂಡು ಇಲ್ಲಿ ನಾವು ಇಲ್ಲಿ ನಮ್ಮ ಮಕ್ಕಳಲ್ಲಿ ಪ್ರತಿಯೊಬ್ಬರು ಬ್ರಹ್ಮಚಾರಿಯರಲ್ಲಿ ನಾವು 4-5 ಜನ ಇದ್ದರು. ಅವರು ಅದನ್ನು ನೋಡಿ ಇದನ್ನು ಈ ಫೈಲಲ್ಲಿ ಹಾಕ್ತೀವಿ, ಇಲ್ಲಿ ಹಾಕ್ತೀವಿ, ಇಲ್ಲಿ ಹಾಕ್ತೀವಿ. ಒಂದು ಅವಾಗೆಲ್ಲ ಫ್ಯಾಕ್ಸ್ ಗುರುದೇವರು ನಮ್ಮ ಗುರುಗಳು ನನ್ನ ಕೈಯಲ್ಲಿ ಕೊಟ್ಟರು, ಇದು ಓದು, ಏನು ಕಾಣಿಸ್ತಾನೆ ಇರಲಿಲ್ಲ, ಏನು ಕಾಣಿಸೋದು ಎಲ್ಲ ಕೊಡಲಿ ಅಂತೀವಿ. ಅವ್ರಿಗೆ ಕೊಡು, ಎಲ್ಲರೂ ಏನು ಕಾಣಿಸ್ತದೆ. ಆಮೇಲೆ 2 ವರ್ಷ ನಾನೇನು ಕಲಿಸಿದ್ರು ಆ ಗೀತೆ ಉಪನಿಷತ್ತುಗಳ ಜೊತೆಗೆ ನೀವು ಅಧ್ಯಯನ ಮಾಡದೇ ಇದ್ದರೆ ನಿಮ್ಮ ಮನಸ್ಸು ಕೂಡ ಹೀಗೆ ಆಗ್ತದೆ, ಅಜ್ಞಾನ ಹೀಗೆ ಆಗ್ತದೆ, ಉಳಿಯುವುದಿಲ್ಲ. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವೆಲ್ಲ ನಿಮ್ಮ ಕ್ಷೇತ್ರದಲ್ಲಿ ದೊಡ್ಡವರು ಶಿಕ್ಷಕರಿದ್ದೀರಾ, ಶಿಕ್ಷಕಿಯರಿದ್ದೀರಾ ಅಂತ ಶಿಕ್ಷಕರೇ ನಾವು ಕೂಡ ಬಂದದ್ದು. ನಮಗೂ ಕೂಡ ಹೊರಬರೋದು ಕಲಿಸಿದ್ದು ಪ್ರಶ್ನೆ ಬೇರೆ. ಪ್ರಯತ್ನ ಮಾಡಿ. ಬೇರೆ ಏನು ಅಂತಂದರೆ ಯಾವಾಗ ನನಗೆ ಕನ್ವಿನ್ಸ್ ಆಗ್ತದೆ ನಾನು ಇನ್ನೊಬ್ಬರಿಗೆ ಹೇಳಬೇಕು, ಅದನ್ನು ಮಾಡಿ. ಒಬ್ಬರಿಗೆ ಕೆಲಸ ಮಾಡಿ ಒಳ್ಳೆಯದು ಮಾಡ್ತಿದ್ದಾರೆ ಅಂತಂದು ಅಪ್ರಿಷಿಯೇಟ್ ಮಾಡೋದು ದೊಡ್ಡ ವಿಷಯ ಅಂತ. ಆದರೆ ಯಾವ ಸತ್ತ ಮಹಾತ್ಮನಿಗೆ ಮೊದಲು ಆಧಾರ ಮಾಡಿರೋದು ಬೇಕು, ಯಾವ ಸತ್ತ ಮಹಾತ್ಮನಿಗೂ ಮೊದಲು ಆಧಾರ ಮಾಡಲಿಲ್ಲ. ಅವ್ರು ಸತ್ತನೇ ಜನರು ಆಧಾರ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಮತ್ತೆ ಮಹಾತ್ಮರು ಎಷ್ಟು ಜನ ಮಹಾತ್ಮ ಆಗಿದ್ರು ಎಲ್ಲರೂ ಅಷ್ಟೇ. ಅವರಿದ್ದಾಗ ಅವ್ರಿಗೆ ಬೆಲೆ ಇರಲಿಲ್ಲ, ಸರಿ. ಆದರೆ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ನಾನು ಬೇ ಇಲ್ಲ, ನಾನಾಗಿ ಮಾಡಬೇಕು. ಆದರೆ ನಾನು ಮಾಡಬೇಕಂತ ಪರಮಾತ್ಮ ಕೆಲಸ ಮಾಡಬೇಕಂತ ನನ್ನ ಕೆಲಸ, ನಾನದು ಮಾಡ್ತೀನಿ. ಬೇರೆ ಹುಡುಗರು ಮಾಡ್ತಾರೆ ಬಿಡ್ತಾರೆ ಹೀಗಾಗಿ. ಅದಕ್ಕಾಗಿ ಗ್ರಂಥಾಲಯ ನಮ್ಮದು. ಆ ಗ್ರಂಥಾಲಯ ನಾನೇ ಗ್ರಂಥಾಲಯ ಅನ್ನುವಂಥ ಭಾವನೆ ಮನಸ್ಸಲ್ಲಿ ಬರಬೇಕು. ಈ ಗ್ರಂಥಾಲಯದಿಂದ ನನಗೇನು ಲಾಭ ಆಗಿದೆ ಅದನ್ನು ಬೇರೆಯವರಿಗೆ ಕೊಡೋಣ. ಋಷಿಮುನಿಗಳು ಮಾಡಿದ್ದೇನು, ಅವ್ರಿಗೆ ಯಾವ ಜ್ಞಾನ ಸಿಕ್ಕಿತು ಆ ಜ್ಞಾನ ಇಲ್ಲಿವರೆಗೆ ಕಾರಣ ಏನು? ಏನೇನು ಉತ್ತರಕಾಶಿಯಲ್ಲಿ ನಮ್ಮ ಕುಲದೇವರಿದ್ದರು, ಅವರು ಈಗ ಜನರಿಗೆ ಪ್ರಚಾರ ಮಾಡ್ತೇನೆ ಅಂತ ಹೇಳಿದ್ರು ಗೀತಾ. ಅವರು ಗುರುಗಳೇ ಹೇಳಿದ್ರು ಅಲ್ಲೆಲ್ಲ ಹೋಗೋದಲ್ಲಿ ಬಿದ್ದಿದ್ದಾರೆ, ನೀವು ಏನು ಮಾಡ್ತೀರಾ? ಆದರೂ ಕೂಡ ಅವ್ರು ಬಿಡಲಿಲ್ಲ. ಇಲ್ಲ, ಈ ಗೀತೆಯಲ್ಲಿ ಉಪನಿಷತ್ತುಗಳಲ್ಲಿ ಜ್ಞಾನ ಇದೆ, ಅದನ್ನು ನಾನು ಜನರಿಗೆ ತಿಳಿಸ್ತೇನೆ, ಮನೆ ಮುಟ್ಟಿಸ್ತೇನೆ. ಪ್ರಯತ್ನ ಮಾಡೋದು ಅದರಂತೆ ಜನರು ಒಂದು ಯಾಕಂದರೆ ಅವ್ರಿಗೆ ಆ ಜ್ಞಾನ ಕನ್ವಿನ್ಸ್ ಆಗಿದೆ. ಸೊ ಗ್ರಂಥಾಲಯ ಅನ್ನುವಂಥದ್ದರ ಜ್ಞಾನ, ಅದರ ಮಹತ್ವ ನಮಗೆಲ್ಲರಿಗೂ ಅರಿವಾಗಿದೆ ಈಗ. ಸೊ ಈಗ ಅದನ್ನು ಬೆಳೆಸಬೇಕಾದ ಕೆಲಸ ನಮಗೆ ಮಕ್ಕಳನ್ನ ಕೈ ತೋರಿಸ್ಬೋದು, ಮಾಡಲಿಕ್ಕೆ ಬರ್ತದೆ. ಬೇರೆ ಏನು ಬೆಳೆಸಬೇಕಾಗಿಲ್ಲ, ಮಾಡಿದರೆ ಇನ್ನೂ ಬೆಳೀಬೇಕು. 3ನೇ ವರ್ಷ 4ನೇ ವರ್ಷ ರವೀಂದ್ರ ಮಹೋತ್ಸವ ನಡೆಯಲಿ, ಸುವರ್ಣ ಮಹೋತ್ಸವ ಆಗಲಿ, ಇದನ್ನು ನಡ್ಕೊಂಡು ಹೋಗಿ ಯಾರು ನಡೆಸ್ಕೊಂಡು ಹೋಗ್ತಾರೆ. ಹೋಗೋದ್ರ ಕೆಲಸ ಇದೆ. ಬೇರೆ ಪರ್ಸನ್ಸು ಕುಲಕರ್ಣಿಯವರು ಯಾರು ಹೋಗ್ಬೋದು ಭಗವಂತ ಆ ರೀತಿ ನಡ್ಕೊಂಡು ಹೋಗ್ಬೋದು. ಆದರೆ ಅದಕ್ಕೆ ನಮಗೂ ಕೂಡ ಸಹಾಯ ಇದೆ. ಆವಾಗ ಅದರ ಲಾಭ ಆಗಲಿ ನೋಡಿದ್ರು ಬೇರೆಯವ್ರಿಗೂ ಗುಂಡಲ್ಲಿ ಅನ್ನುವಂಥದ್ದು ನಮ್ಮಲ್ಲಿ ಬರಬೇಕು. ಅದನ್ನು ತಿಳಿಬೇಕು.
ಅಂತ ಹೇಳೋದು ಕೇವಲ ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಇವುಗಳು ಮಾತ್ರ ಗ್ರಂಥಗಳು ಎಲ್ಲವೂ. ಯಾಕೆಂದರೆ ಗ್ರಂಥಿಯನ್ನು ಯಾವ ಬಿಡಿಸ್ತವೆಯೋ ಅವು ಗ್ರಂಥ ಅಂತ. ನಮ್ಮಲ್ಲಿ 3 ಗ್ರಂಥಿವೆ. ಚಿಜ್ಜಡ ಗ್ರಂಥಿ ಅಂತ ಕರೀತಾರೆ. ಅವಿದ್ಯ, ಕಾಮ, ಕರ್ಮ, ಈ 3 ಗ್ರಂಥಿಗಳು. ಈ 3 ಯಾವ ಗ್ರಂಥ ಬಿಡಿಸ್ತದೆ ಅದೇ ಗ್ರಂಥ. ಹೀಗಾಗಿ ಲೋಪಮಿನೋಜಿ ಬೇಗ ಬೇಕು, ಅದ್ರ ಜೊತೆಗೆಲ್ಲ ಬೇಗ ಬೇಕು. ಹೀಗಾಗಿ ಯಾರಿಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅವ್ರು ಕೊಡಿ, ತಪ್ಪೇನಿಲ್ಲ. ಇದಾಗುತ್ತೆ. ಅದರಿಂದ ನಮ್ಮ ಗುರುದೇವರು ಬೇರೆ ವಿಜ್ಞಾನಗಳ ಜೊತೆಗೆ ಸ್ಕೂಲುಗಳನ್ನು ಮಾಡಿದ್ರು, ಹಾಸ್ಪಿಟಲ್ ಮಾಡಿದ್ರು, ಜೊತೆಗೆ ಬೇರೆ ಎಲ್ಲವನ್ನೂ ಕೂಡ ಕೊಟ್ಟರು. ಯಾಕಂದರೆ ಬೇರೆ ಬೇರೆ ಸಮಯದಲ್ಲಿ ಕೊಡ್ತಾರೆ, ಇಂಟ್ರೆಸ್ಟಿಂದ ಬರ್ತಾರೆ, ಪೂಜೆಗಳನ್ನು ನಡೆಸ್ತಾರೆ. ಯಾವ ಜನರಿಗೆ ಪೂಜೆಗೆ ಇಂಟ್ರೆಸ್ಟ್ ಬರ್ತಾರೆ. ಅಂದರೆ ಎಲ್ಲರೂ ಒಂದು ಸೇರಿದಾಗ ಕ್ರಮೇಣ ಅವರು ಈ ದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಪ್ರಯತ್ನ ಮಾಡಿ, ಅವರಿಗೆ ಕೈ ಜೋಡಿಸೋದಕ್ಕೆ ಪ್ರಯತ್ನ ಮಾಡಿ. ಅವರು ಪ್ರೇ ಮಾಡಿದ್ರು, ಅವರು ಪ್ರೇ ಮಾಡಬೇಕು ಅಂತ ಅಲ್ಲ, ಅವರ ಜೊತೆಗೆ ನಾವು ಮಾಡಬೇಕು. ನಮ್ಮ ಕರ್ತವ್ಯ. ಅದ ಆವಾಗ ಗ್ರಂಥಾಲಯ ಬೆಳೀತದೆ, ಉಳಿತದೆ. ಅದು ಜ್ಞಾನದ ರಕ್ಷಣೆ. ಜ್ಞಾನದ ರಕ್ಷಣೆ ಅಂತಂದರೆ ಆಗಲೇ ಗ್ರಾಮದಲ್ಲೇ ಹೇಳಿದರು, ಏನು ಅಂತಂದರೆ ತುಂಬಿಕೊಂಡು ಅದಕ್ಕೆ ಕವರ್ ಹಾಕಿ ಕರೆಂಟ್ ಹಾಕಿ ಇಟ್ಟಿರುತ್ತೇವೆ. ಪುಸ್ತಕ ಬೇರೆ ಸುದ್ದಿರ್ತಾರೆ, ಪೂಜ್ಯ ಅಂತ ಹೇಳಿದ್ರೆ ಅರ್ಥ ಬಯಲಿರ್ತಾರೆ. ಅವ್ರು ದಿನ ತಗೊಂಡು ನೋಡಿದಾಗ ಅಲ್ಲಿ ಏನಿರೋದಿಲ್ಲ, ಗೆದ್ದಂತೆ ಗುಡಿ. ಜ್ಞಾನದ ರಕ್ಷಣೆ ಆಗಬೇಕು ಅಂದರೆ ಕೇವಲ ಬೈಂಡಿಂಗ್ ಮಾಡಿಸಿ ಮಾಡಿದ್ರೆ ಜ್ಞಾನದ ರಕ್ಷಣೆ ಅಲ್ಲ. ಜ್ಞಾನದ ರಕ್ಷಣೆ ಮೇಲಿಂದ ಕೆಳಗೆ ಬರಬೇಕು. ಇಲ್ಲಿ ಒಂದು ಜ್ಞಾನದ ರಕ್ಷಣೆ ಋಷಿಮುನಿಗಳು ಮಾಡ್ಕೊಂಡು ಬರೋದು ಹಾಗೆ. ಅವ್ರ ಶಿಷ್ಯರು ಮಾಡ್ಕೊಂಡು ಇಲ್ಲಿಯವರು ಒಂದೊಂದಕ್ಕೆ ಜ್ಞಾನದ ರಕ್ಷಣೆ ಆಗಿದೆ. ಇಲ್ಲಿಯವರು ಸುಮ್ಮನೆ ಆಗಲಿಲ್ಲ, ಕಾಲಕ್ಕೆ ತಕ್ಕ ಹಾಗೆ ಬೇಕು. ಸಂಸ್ಕೃತದಲ್ಲಿ ಅದನ್ನು ನಮ್ಮ ಭಾಷೆಗಳಲ್ಲಿ ಮಾಡಿದ್ರು, ಅದೆಲ್ಲ ಬೇಕು. ಯಾಕಂದರೆ ಮಾತೃಭಾಷೆ ಅಂತ ಭಾಷೆ ಬೇರೆ ಇಲ್ಲ. ಅದಕ್ಕೋಸ್ಕರ ಅದರಲ್ಲಿ ಹೇಳ್ಕೊಟ್ರೆ ಎಷ್ಟು ಬೇಗನೆ ಕಮ್ಯುನಿಕೇಟ್ ಆಗ್ತದೋ ಅಷ್ಟೇ ಬೇರೆ ಭಾಷೆಯಲ್ಲಿ ಆಗಬೇಕು. ಕನ್ನಡದಲ್ಲಿ ಮಕ್ಕಳಿಗೆ ಹೇಳೋದು ಇಂಗ್ಲೀಷಲ್ಲಿ ಹೇಳೋದಾಗಿದೆ. ಇಂಗ್ಲೀಷ್ ಮೀಡಿಯಂ ಅಂತ ಬಂದ್ಬಿಟ್ಟು ಐ ಆಮ್ ಸಾರಿ ಟು ಸೇ, ಆ ಮಕ್ಕಳಿಗೆ ಇಂಗ್ಲೀಷ್ ಓದೋದ್ರೆ ಕನ್ನಡ ಅಂತ ಬರೋದೇ. ಇದು ಹಕ್ಕಿಕತೆ. ಯಾಕಂದರೆ ನಮ್ಮ ಸ್ಕೂಲ್ ಮಕ್ಕಳನ್ನ ನಾವು ಓದ್ತಿದ್ದೇವೆ ಅಂತ ಹೇಳ್ತಾರೆ, ಬೇರೆ ಏನು ಅಂತ. ಅದಕ್ಕೆ ನಾವು ಪ್ರಯತ್ನ ಮಾಡೋಣ. ಇದಾಗಲಿ ಎಲ್ಲರಿಗೂ ಕೂಡ ವಿಜಯದಶಮಿ ಶುಭಾಶಯಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಕುಲಕರ್ಣಿಯವರಿಗೂ ಒಂದು ಅವಕಾಶ ಕೊಟ್ಟದ್ದು, ಅವರು ಕೂಡ ಅನಂತ ಧನ್ಯವಾದಗಳು. ಹರಿ ಓಂ ತತ್ಸತ್. ಹೇಳ್ತಾ ಈ ಜ್ಞಾನ ಪ್ರಸಾರ ಪ್ರಕರಣ ಅದು ಮೀಸಲಾಗಿರ್ಬಾರ್ದು. ಅದರಿಂದ ಒಬ್ಬರಿಗೆ ಪ್ರಸಾರ ಆದರೆ ಅದಕ್ಕೆ ಹೆಚ್ಚಿನ ಮಹತ್ವ ಬರುತ್ತೆ. ಆ ಜ್ಞಾನ ಪ್ರಸಾರದಲ್ಲಿ ಕುಲಕರ್ಣಿಯವರು ಜ್ಞಾನ ಪ್ರಸಾರ ಮಾಡೋದ್ರಿಂದ ಅದರಿಂದ ಉಪಯೋಗ ಪಡೆದಂಥ ಇನ್ನಿತರರು ಕೂಡ ಅವರ ಜೊತೆಗೆ ಯೋಚಿಸಿ ಈ ಗ್ರಂಥಗಳನ್ನು ಬೆಳೆಸಲಿ ಅಂತ
ಸದಸ್ಯರಾಗಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂಥ ಕುಮಾರಿ ರಂಜಿತ್ ಕುಲಕರ್ಣಿ